ಫುಲ್ ಆಫ್ ರೋಡಿಂಗ್ ಫುಲ್ ಜಲ್ಲಿ. ಜಯ ಆಂಜನೇಯ. ಸಿಮೆಂಟ್ ಹಾಕಿದ್ರೆ ಇಲ್ಲಿಂದ ಆಚೆಗೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಶೋಕ ರಾಜ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೋದ್ ಸತಿಲಿ ನೀವು ನೋಡಿದಿರಾ ಚುಲೆ ಬಿಟ್ಟದ ವಿಡಿಯೋ. ಏನಪ್ಪಾ ಇವನು ಪೂರ್ತಿ ವಿಡಿಯೋನೇ ಹಾಕಿಲ್ಲ ಅದ್ರಲ್ಲಿ ಅಂದ್ರೆ, ಅದ್ರಲ್ಲಿ ಒಂದ್ ಸ್ವಲ್ಪ ಸಣ್ಣ ಸಮಸ್ಯೆ ಆಗ್ಬಿಟ್ಟು ಆ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ನನ್ SD ಕಾರ್ಡು ಅಲ್ಲಿ ನಾನು ವಿಡಿಯೋಸ್ ಎಲ್ಲ ಪೂರ್ತಿ ಮಾಡ್ಕೊಂಡಿದ್ದೆ. ಬಟ್ SD ಕಾರ್ಡ್ ಇಂದ ಲ್ಯಾಪ್ಟಾಪ್ ಹಾಕೋ ಟೈಮಲ್ಲಿ ಸಣ್ಣ ಸಮಸ್ಯೆ ಆಗ್ಬಿಟ್ಟು ಅರ್ಧ ವಿಡಿಯೋ ಫಾರ್ವರ್ಡ್ ಆಗೋಯ್ತು. ಅದರಿಂದ ಅದು ವಿಡಿಯೋ ಆಗಕ್ ಆಗ್ಲಿಲ್ಲ. ಅದೊಂದು ತುಂಬಾ ಬೇಜಾರಿದೆ. ಬಟ್ ಆದ್ರೆ ಈ ವಿಡಿಯೋದಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಿರೋ ತರ ಮುನ್ನೆಚ್ಚರಿಕೆ ತಗೊಂಡು ಎಲ್ಲ ಮಾಡ್ತಾ ಇದ್ದೀನಿ. ಅದರಿಂದ ಈ ಪೂರ್ತಿ ಇದೇನಿದೆ ಇವಾಗ ನಾನು ಹೋಗ್ತಾರೋ ಜಾಗ ಬಂದು ಶ್ರೀ ನಾರಾಯಣ ಗುಡಿ ಎಂಬ ಬೆಟ್ಟದ್ದು ಫಸ್ಟ್ ಆಫ್ ರೋಡ್ ಇದೆ. ಇದನ್ನು ಒಳ್ಳೆ ಆಫ್ ರೋಡ್ ಇದೆ, ತೋರಿಸ್ತೀನಿ ಬನ್ನಿ. ಆಫ್ ರೋಡ್ ಹೇಗಿದೆ ಏನು ಎತ್ತ, ಅಲ್ಲಿ ಬೆಟ್ಟದ ಮೇಲೆ ಏನಿದೆ, ಹೆಂಗ್ ಆಫ್ ರೋಡ್ ಇದೆ. ಈ ಆಫ್ ರೋಡ್ ನಾನು ಎಷ್ಟು ನಿಮಿಷದಲ್ಲಿ ಮುಗಿಸ್ತೀನಿ ಎಲ್ಲಾನು ಪರ್ಫೆಕ್ಟ್ ಆಗಿ ತೋರಿಸ್ತೀನಿ ವಿಡಿಯೋದಲ್ಲಿ. ಒಂದೇ ವಿಡಿಯೋ ಹಾಕ್ತೀನಿ, ತುಂಬಾ ಲೆಂತ್ ಮಾಡಕ್ ಹೋಗಲ್ಲ ವಿಡಿಯೋನ. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಬೆಂಗಳೂರಿಂದ ಮಾಮೂಲಿ ರಾಮನಗರ ನಿಮ್ಗೆ ಹತ್ರ ಅಂತ ಗೊತ್ತು. ಅಲ್ಲಿಂದ ರಾಮನಗರದಿಂದ 18 ಕಿಲೋಮೀಟರ್ ಒಳಗಡೆ ಊರೊಳಗೆ ಬರ್ಬೇಕು. ನಾನು ಮಧ್ಯಾಹ್ನ ಬರ್ತಾ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಈ ತರ ಬಿಸಿಲು ಅನ್ಸುತ್ತೆ. ಯಾಕಂದ್ರೆ ಆಫ್ ರೋಡ್ ಮಾಡ್ಬೇಕಂದ್ರೆ ಸ್ವಲ್ಪ ಬಿಸಿಲೇ ಇರ್ಬೇಕು ಬನ್ನಿ. ಯಾಕಂದ್ರೆ ಮಳೆ ನೀರು ಕೊಚ್ಚೆ ಇದ್ರೆ ಆಫ್ ರೋಡ್ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಬಿಸಿಲಿದ್ರೆ ರೋಡು ಸ್ವಲ್ಪ ಒಣಗಿರುತ್ತೆ, ಆಫ್ ರೋಡ್ ಸರಾಗಿ ಹೊಡಿಬೋದು. ನಿಮ್ಗೆ ಗೊತ್ತಲ್ಲ ನಂದು ಏನ್ ಚಾಲೆಂಜ್ ಅಂತ. ಯಾವ್ದೇ ಆಫ್ ರೋಡ್ ತಗೊಂಡ್ರು ಎಷ್ಟು ನಿಮಿಷದಲ್ಲಿ ಆಫ್ ರೋಡ್ ನ ಮುಗಿಸ್ತೀನಿ ಅನ್ನೋದೇ ನನ್ನ ಚಾಲೆಂಜು. ಆಮೇಲೆ ಇನ್ನೊಂದು, ಈ ತರದ ಮೇಲೆ ರೋಡ್ ಮೇಲೆ ಹಾಕಿರ್ತಾರಲ್ಲ, ಅದ್ರ ಮೇಲೆ ಬೈಕ್ ಹತ್ತಿಸ್ಬಿಡಿ. ಒಳಗಡೆ ಮುಳ್ಳೆಲ್ಲ ಇರ್ತವೆ. ಒಂದ್ಸತಿ ನಾ ಇದ್ರ ಮೇಲೆ ಹಿಂಗೆ ಹತ್ತಿಸ್ಬಿಟ್ಟು ನನ್ ಬೈಕ್ ಪಂಚರ್ ಆಗ್ಬಿಟ್ಟಿತ್ತು ಮುಂದ್ಗಡೆ ಟೈರು. ನನ್ಗೆ ಅವತ್ತಿಂದ ಭಯ, ಈ ತರ ರೋಡ್ ಮೇಲೆ ಏನ್ ಹಾಕಿರೋದ್ರ ಮೇಲೆ ಹತ್ಸಕಲ್ಲ ನನ್ಗೆ. ಇಷ್ಟೊಂದು ಮುಳ್ಳು, 1 ಇಂಚದ ಮುಳ್ಳು ಚುಚ್ಕೊಂಡ್ಬಿಟ್ಟಿತ್ತು ಟೈರ್ಗೆ. ಅವತ್ತೇ ಲಾಸ್ಟ್ ನಾನು. ಅದಕ್ಕೆ ನಾನು ಹತ್ರ ಹತ್ಸಕ್ ಹೋಗಲ್ಲ, ಬಿಟ್ಬಿಟ್ಟೆ ನಾನು ಅದ್ರ ಮೇಲೆಲ್ಲ. ನೀವು ಯಾರು ಹತ್ಸಕ್ ಹೋಗ್ಬಿಡಿ. ಇನ್ನೇ ನಿಯರ್ ಹತ್ತತ್ರ ಇನ್ನೊಂದು 5 ಕಿಲೋಮೀಟರ್ ಇದೆ ಅಷ್ಟೇ ಬೆಟ್ಟ. ಬನ್ನಿ ಬೆಟ್ಟ ಹತ್ರ ಹೋಗ್ಬಿಟ್ಟು ಬೆಟ್ಟ ತೋರಿಸ್ತೀನಿ. ಅಲ್ಲಿಂದ ಆಚೆಗೆ ಆಫ್ ರೋಡ್ ಹೆಂಗಿರುತ್ತೆ ಏನು ಅಂತ ಎಲ್ಲ ಫುಲ್ ಮಸ್ತಾಗಿರುತ್ತೆ ವಿಡಿಯೋ. ಎಷ್ಟು ಬೇಗ ಮುಗಿಸ್ತೀನಿ ಅನ್ನೋದು ನಾನು ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನೋಡ್ರಪ್ಪ, ಕೊನೆಗೂ ಅಂತೂ ಇಂತೂ ಶ್ರೀ ಲಕ್ಷ್ಮೀನಾರಾಯಣ ಬೆಟ್ಟದ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಾಲಯ. ಇದೇ ಆಫ್ ರೋಡ್. ಮಾಮೂಲಿ ನಮ್ಮ ಚಾಲೆಂಜ್ ನಿಮ್ಗೆ ಗೊತ್ತೇ ಗೊತ್ತು. ಪ್ರತಿ ಸತಿ ಯಾವುದೇ ಬೆಟ್ಟದ ಎಂಟ್ರಿ ಆಗ್ತಿದ್ದಂಗೂ ನಮ್ದು ಟೈಮ್ಸ್ ನೋಡ್ಕೊಂಡು ಬೆಟ್ಟ ಹತ್ತದು. ಮಧ್ಯಾಹ್ನ 2:25. ಓಕೆ, 2:25. ಈ ಬೆಟ್ಟನ ಎಷ್ಟೊತ್ತು ಮುಗಿಸ್ತೀವಿ ಅನ್ನೋದೇ ಈ ಸತಿ ನಮ್ಮ ಚಾಲೆಂಜು. ಬನ್ನಿ ಮಾಡೋಣ. 1 2 3 ಅಶ್ವಟ್ ಕಾಮನ್. ಹಿಂಗೆ ಹೋಗ್ಬೇಕು. ಫುಲ್ ಆಫ್ ರೋಡಿಂಗ್ ಫುಲ್ ಜಲ್ಲಿ. ಇದೇನಾ ಬೆಟ್ಟ? ಇದ್ಯಾ ಬೆಟ್ಟ? ಇದು ಆಂಜನೇಯ ಸ್ವಾಮಿ ಬೆಟ್ಟ. ಜಯ ಆಂಜನೇಯ. ಸಿಮೆಂಟ್ ಹಾಕಿದ್ರೆ ಇಲ್ಲಿಂದ ಆಚೆಗೆ. ಅರ್ಧಂಬರ್ಧ ಸಿಮೆಂಟ್, ಅರ್ಧ ರೋಡು. ಸಾಗದಾಗಿದೆ ಇವರು ಅಚುಲೆಗಿಂತ. ಮಸ್ತಾಗಿ ಹೊಡಿಬೋದು ಬ್ರೋ, ಅಚುಲೆಗಿಂತ ಮಸ್ತಾಗಿ ಹೊಡಿಬೋದು.
ಕರ್ವಿಂಗ್ ಅಲ್ಲಿ ಸ್ವಲ್ಪ ಆರಾಮಾಗಿ ಹೊಡಿಬೇಕು. ಕರ್ವಿಂಗ್ ಅಲ್ಲಿ ಮಿಸ್ ಆದ್ರೆ ಇಂದ ಸೀದಾ ನಾರಾಯಣ ಸ್ವಾಮಿ ಪಾದವೇ. ಬಾ 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 ಬಾ. ಇದು ವಿಷಯನ ಬೆಟ್ಟ. ಇಲ್ಲಿಂದ ಮುಂದಕ್ಕೆ ಏನಾರ ಐತಾ? ಮುಂದಕ್ಕೇನಿದೆ? ಮುಂದಕ್ಕೆ ಪಾತಾಳ ಇದೆ ಅಷ್ಟೇ. ಇಲ್ಲ ಗುರು, ಇಷ್ಟೇ ಬೆಟ್ಟ. ನಡ್ಕೊಂಡು ಹೋಗ್ಬೇಕು. ಓಹೋ, ಇಷ್ಟೇನಾ? ಒಬ್ಬ ಗಾಡಿ ಹೋಗಿದ್ಯಾ ಮೇಲೆ ಬೆಟ್ಟಕ್ಕೆ? ಓ, ಇಲ್ಲಿಂದ ಕಾಲ್ನಡಿಗೆ. ಅಯ್ಯಯ್ಯೋ, ಒಂದ್ 2 ಕಿಲೋಮೀಟರ್ ಇಲ್ವಲ್ಲ ಗುರು ಆಫ್ ರೋಡ್ ಇದು? 2:25. 4 ನಿಮಿಷಕ್ಕೆಲ್ಲ ಬಂದ್ಬಿಟ್ನಾ? 4 ನಿಮಿಷ. ಚುಲೆ ಬೆಟ್ಟನೇ ಪರವಾಗಿಲ್ಲ, 8 ನಿಮಿಷ ಆಯ್ತು ಆಫ್ ರೋಡು. ಆ ಸೈಡ್ ಏನಾಗೈತ್ಯಾ ಜಾಗ? ಓಹೋ, ಸರಿಯಾಗಿ ಯಾರೋ ಏನೋ ಮಾಡ್ಬಿಟ್ಟವ್ರೆ. ಎಣ್ಣೆ ಬಾಟ್ಲು ಇಟ್ಲಲ್ಲಾಗಿ ಬಿಟ್ಟವ್ರೆ. ಈ ಕಡೆನೂ ಏನೂ ಇಲ್ಲ. ಇಷ್ಟೇ ಕರೆಕ್ಟ್. ಅಪ್ಪ, ಇದೇ ಫೈನಲ್ ಡಿಸಿಷನ್. ಇಲ್ಲಿಂದ ಹಿಂಗೋಗಿ ಗದ್ದರ ಬೆಟ್ಟುತ್ತದೆ. ಅಲ್ಲಿ ದೇವಸ್ಥಾನ ಇರ್ಬೇಕು. ಬೆಟ್ಟ ಹತ್ಲ ಬೇಡವಾ? ಇಷ್ಟೆಲ್ಲ ಬೆಟ್ಟ ಹತ್ಬೇಕಾ ಗಾಡಿ ಬಿಟ್ಟು? ಇವನ್ನ ಬಿಟ್ಟು ಹೆಂಗಪ್ಪ ಹೋಗ್ಲಿ ನಾನು? ಇಲ್ಲಿ ಯಾರು ಇಲ್ಲ. ನಾನ್ ಮೇಲೆ ಹೋದಾಗ ಇವನ್ ಯಾರು ಹೊತ್ಕೊಂಡು ಹೋಗ್ಬಿಟ್ರಿ ಈ ಕಡೆಯಿಂದ ಬಂದು. ಹುಡುಕಿದ್ರು ಯಾರು ಇಲ್ಲ ಇಲ್ಲಿ. ಬನ್ನಿ ಹೋಣ, ನಿಮ್ಗೋಸ್ಕರ ಮೇಲೇನಿದೆ ತೋರಿಸ್ತೀನಿ. ಬೆಟ್ಟ ಹತ್ಬಿಟ್ಟು ಆಮೇಲೆ ಮೇಲಿಂದ ವಿಡಿಯೋ ತೋರಿಸ್ತೀನಿ. ಅಂತೂ ಇಂತೂ ಗಾಡಿ ಕೆಳಗೆ ಪಾರ್ಕ್ ಮಾಡ್ಬಿಟ್ಟು ಕೊನೆಗೂ 432 ಸ್ಟೆಪ್ಸ್ ಹತ್ಕೊಂಡು ಬಂದ್ವಪ್ಪ. ಕೊನೆಗೂ ಮೇಲ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಬೆಟ್ಟ. ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಇಷ್ಟ ಮೇಲೆ ಬೆಟ್ಟ ಹತ್ಕೊಂಡ್ ಬಂದಿದ್ಕೂನು ಏನ್ ಸಾರ್ಥಕತೆ ಆಯ್ತು ಅಂದ್ರೆ, ಅಷ್ಟು ಬೆಟ್ಟ ಸುಸ್ತಾಗಿ ಮೇಲ್ ಬಂದ್ರು ಇಲ್ಲಿ ಬಂದು ಬೀಸೋ ಗಾಳಿ ಇದೆಯಲ್ಲ, ಯಾ ಕೂಲೆಂಟ್ಗೂ ಯಾ ಎಸಿಗೂ ಕಮ್ಮಿ ಇಲ್ಲ. ಅಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇಂಥ ಜಾಗಕ್ಕೆ ನೀವು ನಿಮ್ಮ ಖಾಲಿ ಪೋಲಿ ಫ್ರೆಂಡ್ಸ್ಗಳ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಲೈಫ್ ಲಾಂಗ್ ನಿನ್ ಜೊತೆನೇ ಇರ್ತೀನಿ ಅಂತ ಫ್ರೈಕ್ ಪ್ರಾಮಿಸ್ ಮಾಡೋ ನಿಮ್ ಗರ್ಲ್ ಫ್ರೆಂಡ್ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ಏನೇ ಆದ್ರೂ ಯಾವತ್ತು ನಾನು ನಿನ್ ಜೊತೆ ನಿಲ್ತೀನಿ ಅನ್ನೋ ನಿಮ್ ತಂದೆ ತಾಯಿ, ನಿಮ್ಮ ಮನೆಯವ್ರ ಜೊತೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಬಂದಾಗ ಜಾಗನ ತುಂಬಾ ನೀಟಾಗಿ ಇಟ್ಕೊಳ್ಳಿ. ಎಷ್ಟು ಗಲೀಜ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬಂದು ಕುಡ್ದು ತಿಂದು ಆ ಬಾಟ್ಲುಗಳು ಕೂಡ ಇಲ್ಲೇ ಬಿಸಾಕ್ ಹೋಗಿದ್ದಾರೆ. ಆ ತರ ಮಾಡಕ್ ಹೋಗ್ಬೇಡಿ. ನೋಡಿ ಹೇಳ್ತೀನಿ, ವ್ಯೂ ತೋರಿಸ್ತೀನಿ ನೋಡಿ. ನಂತರ ಮಧ್ಯಾಹ್ನ ಮಾತ್ರ ಬರಕ್ ಹೋಗ್ಬೇಡಿ. ಬಂದ್ರೆ ಬೆಳಗ್ಗೆ ಟೈಮಲ್ಲಿ ಬನ್ನಿ, ಒಳ್ಳೆ ಸನ್ಸೆಟ್ ನೋಡ್ಬೋದಂತೆ. ಅದ್ ಬಿಟ್ರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ, ಕೂಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದು ಬೆಟ್ಟದ ಮೇಲಿನ ವಿಡಿಯೋ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಗಾಡಿ ಮೋಸ್ಟ್ಲಿ ಅಲ್ಲಿದೆ ಅನ್ಸುತ್ತೆ. ಆ ಕೆಳಗಡೆಯಿಂದ ಗಾಡಿ ತೋರಿಸ್ತೀನಿ, ಕೆಳಗಡೆಯಿಂದ ಇಲ್ಲಿ ಎಷ್ಟು ದೂರ ಆಗುತ್ತೆ ಅಂತ. ಇಲ್ಲಪ್ಪ, ಗಾಡಿ ಮೋಸ್ಟ್ಲಿ ಆ ಕಡೆ ಇದೆ, ಗಾಡಿ ಕಾಣಿಸ್ತಾ ಇಲ್ಲ. ಅಲ್ಲಿಂದ ನಿಲ್ಸಿ ಆ ಕೆಳಗಡೆ ತೋರಿಸ್ತಾ ಇದೀನಲ್ಲ, ತರ ಫೀಲ್ಡ್ ತರ ಇದೆಯಲ್ಲ ಚಿಕ್ಕದು, ಅಲ್ಲಿ ಗಾಡಿ ಪಾರ್ಕಿಂಗು. ಅಲ್ಲಿಂದ ಕರೆಕ್ಟ್ ಆಗಿ ಇಲ್ಲಿಗೆ 432 ಸ್ಟೆಪ್ಸ್ ಇದೆ. ನೀವು 432 ಸ್ಟೆಪ್ಸ್ ಹತ್ಕೊಂಡ್ ಬಂದ್ರೆ ಅಲ್ಲಿಗೆ ಬರ್ತೀರಾ ಕಂಬದ ಹತ್ರ. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಇಲ್ಲಿ ಟೆಂಪಲ್ ಕಾಣುತ್ತೆ. ಇಲ್ಲಿಂದ ಆಚೆಗೆ ಫುಲ್ ಎಂಟೈರ್ ವ್ಯೂ ಇದೆಯಲ್ಲ, ಸೂಪರ್ ಆಗಿರುತ್ತೆ. ಮಿಸ್ ಮಾಡ್ಕೊಂಬೇಡಿ ದಯವಿಟ್ಟು. ಬಂದಾಗ ಸ್ವಚ್ಛತೆನೆ ಅಂತ
ಮಿಸ್ ಇಲ್ದಂಗೆ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಮೇಲಿನ ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಕೆಳಗಡೆ ಬೈಕ್ ಹತ್ರ ಹೋದ್ಮೇಲೆ ಮೇಲಿಂದ ಏನ್ ಪಾಯಿಂಟ್ ಇದೆ, ಇಲ್ಲಿ ಮೇಲೆ ಪಾಯಿಂಟು, ಅಲ್ಲಿಂದ ಕೆಳಗಡೆ ಪಾಯಿಂಟ್ಗೆ ಹೋಗೋದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಗಂಟ ಆಗಿರಿ. ಅವಾಗ ಕೊನೆಗೂ ಅಂತೂ ಇಂತೂ ಬೆಟ್ಟ ಮೇಲೆ ಹೋಗಿ ನೋಡ್ಕೊಂಡು ಒಂದು ಒಳ್ಳೆ ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡ್ಕೊಂಡು ಈಗ ಬೆಟ್ಟ ಇಳಿಸೋ ಟೈಮ್ ಬಂತು. ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬೆಟ್ಟ ಇಳ್ಸೋಕ್ಕಿಂತ ಗಾಡಿ ಇಗ್ನಿಷನ್ ಆಫ್ ಮಾಡ್ಬಿಟ್ಟು ಗಾಡಿ ನ್ಯೂಟ್ರಲ್ಗೆ ಹಾಕ್ಬಿಟ್ಬಿಟ್ರೆ ಗಾಡಿ ತಾನೇ ಹೋಗ್ತಾ ಇರುತ್ತೆ. ನೋಡೋಣ, ಯಾವತ್ತು ಈ ತರ ಆಫ್ ರೋಡ್ ಬೆಟ್ಟ ಇಳಿಸ್ಬೇಕಾರೆ ಆಫ್ ಮಾಡ್ಕೊಂಡು ಇಳಿಸೇ ಇಲ್ಲ ನಾನು, ಆನ್ ಮಾಡ್ಕೊಂಡು ಇಳಿಸಿರೋದೆಲ್ಲ ಸತಿನು. ಈ ಸತಿ ಗಾಡಿನ ಆಫ್ ಮಾಡಿ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಇಳಿಸ್ತಾ ಇದ್ದೀನಿ. ಹೆಂಗ್ ಇಳಿಯುತ್ತೋ ನೋಡೋಣ. ಆನ್ಗಿಂತ ಆಫಲ್ಲೇ ಚೆನ್ನಾಗಿ ಹೋಗ್ತಾ ಇದೆ ಗಾಡಿ. ಹೋಗ್ಲಿ ಎಷ್ಟು ದೂರ ಹೋಗುತ್ತೆ ನೋಡೋಣ. ಇಂಥ ಟರ್ನಿಂಗ್ ಅಲ್ಲೇ ಗುರು ನಂಗೆ ಸಖತ್ ಭಯ ಆಗೋದು. ಸೀ ಅಂತ ಇಳಿಸ್ಬಿಡ್ಬೋದು, ಮಿಸ್ ಆಗಿ ಒಂದು ಕಲ್ಲು ಎಡ್ವತ್ತಾತು ತವಕ್ಕಲ್ಲಿ ಬಿದ್ದೋಗ್ಬಿಡ್ತೀನಿ. ನೋಡ್ಕೊಂಡು ಇಳಿಸ್ತಾ ಇರ್ಬೇಕು. ಹೋಗ್ತಾ ಇದೆ. ಅದರಲ್ಲೂ ಇಂಥ ಸೋಲೋ ರೈಡಿಂಗ್ ಅಲ್ಲಿ, ಇಂಥ ಡೆಡ್ಲಿ ಆಫ್ ರೋಡ್ಗಳಲ್ಲಿ ಸೋಲೋ ಬರೋದು ಕಷ್ಟನೇ. ಆದ್ರೆ ನಾ ಏನ್ ಮಾಡೋದು, ಅವ್ನು ಸೋಲೋನೇ ಬರೋದು ಯಾವಾಗ್ಲೂ. ಬಂದಿದ್ದೀನಿ, ಬ್ರೇಕ್ ಬಿಟ್ಬಿಟ್ಟೆ, ಬಿಡ್ತಾನೆ ಒಂದೇ ಸತಿ ಬಿಟ್ರೆ ಬ್ರೇಕು ಸೀ ಅಂತ. ತಿಳಿತೋ ಸ್ಲೋಲೆ ಹೋಗ್ತಾ ಇದ್ದೆ. 30 ಟರ್ನಿಂಗ್. ಇದ್ಯಾಕೆ ಇಷ್ಟು ಮಾತ್ರ ಸಿಮೆಂಟ್ ರೋಡ್, ಏನ್ ನಾವು ಅಂತ ಗೊತ್ತಿಲ್ಲಪ್ಪ. ಅಲ್ಲಿಂದ ಇಲ್ಲಿಗೆ ಸಿಮೆಂಟ್ ರೋಡ್ ಹಾಕೋರಪ್ಪ. ಅಯ್ಯೋ ಶಿವ, ಅದ್ಯಾಕೆ ಇದನ್ ಮಾತ್ರ ಹಾಕ್ಬಿಟ್ರು. ಅಯ್ಯೋ, ಪಂಚಾಯತಿಯಿಂದ ಇಷ್ಟೇ ಅನ್ಸುತ್ತೆ ಕೊಟ್ಟಿದ್ದು ಅಮೌಂಟು, ಅದಕ್ಕೆ ಇಷ್ಟಕ್ಕೆ ಮಾತ್ರ ಹಾಕ್ಬಿಟ್ಟಾರೆ. ಪೂರ್ತಿ ಹಾಕಿದ್ರೆ ಚೆನ್ನಾಗಿರೋದು. ಇಲ್ಲಿ ಗಂಟ ಹಾಕಕ್ ಜಲ್ಲಿ ಎಲ್ಲ ಹಾಕಿ ರೆಡಿ ಮಾಡಿದಾರೆ, ದುಡ್ಡು ಬಂದಿಲ್ಲ ಪಂಚಾಯತಿಯಿಂದ ಬಿಟ್ಬಿಟ್ಟಾರೆ. ಅಂಜನೇ ಹಾಕಪ್ಪಡಪ್ಪ. ಸೀರಿಯಸ್ ಆಗಿ ಈ ಸ್ಪೀಡ್ ಅಲ್ಲಿ ಈ ತರ ಡೌನ್ ಅಲ್ಲಿ ಹೋಗ್ತಾ ಇದ್ರೆ ಗ್ಯಾರಂಟಿ ಬ್ರೇಕ್ ಸಿಗ್ತಾ ಇಲ್ಲ ಇಲ್ಲಿ. ಕಂಟ್ರೋಲ್ ಬಾ. ಮುಂದ್ಗಡೆ 2 ಬೆಟ್ಟ ಕಾಣ್ತಾ ಇದಾವೆ. ಇದೇ ಸ್ಪೀಡ್ ಅಲ್ಲಿ ಏನಾದ್ರು ನಾವು ಹೋಗಿ ಬೆಟ್ಟನ ಆಡ್ಸಿದ್ರೆ ಸೀದಾ ಕೆಳಗಡೆ ಇರೋ ಪಾತಾಳಕ್ಕೆ ಬೀಳೋದು. ಆಮೇಲೆ ನಾವು ಸ್ಲೋ ಆಗಿ ಬಾ, ಕಂಟ್ರೋಲ್ ತಗೋ. ಯಾರೋ ಹುಡುಗರು ಹೋದ್ರಲ್ಲ 4 ಜನ, ಬೈಕ್ ತಗೊಂಡೇ ಹೋಗ್ಬೋದಿತ್ತಪ್ಪ. ಬೈಕ್ ಬಿಟ್ಬಿಟ್ಟು ನಡ್ಕೊಂಡು ಹೋಯ್ತವ್ರೆ. ಅವ್ರು ಸ್ಟಾರ್ಟಿಂಗ್ ನೋಡ್ಬಿಟ್ಟು ಭಯ ಬಿದ್ಬಿಟ್ಟವ್ರೆ. ಅದಕ್ಕೆ ಎಕ್ಸ್ಪಲ್ಸ್ ಇಟ್ಕೊಂಡು ಇಲ್ಲೇ ಬಿಟ್ಟವರಲ್ಲ ಗುರು. ಅಯ್ಯೋ, ನಾನು ಈ ತರ ಎಕ್ಸ್ಪಲ್ಸ್ ಇಟ್ಕೊಂಡು ಹಿಂಗೆಲ್ಲ ಹೋಗ್ತೇನೆ. ಕೊನೆಗೂ ಬಂದ್ಬಿಟ್ಟೆ ರೋಡ್ಗೆ. ಎಂಡ್ ದ ರೋಡ್, ರೀಚ್ ದ ರೋಡ್. ಎಂಡ್ ದ ಆಫ್ ರೋಡ್, ರೀಚ್ ದ ಆನ್ ರೋಡ್. ಅಬ್ಬಾ ನೋಡಿ, ಇಲ್ಲಿಗೆ ಮುಗೀತು ನಾರಾಯಣಗಿರಿಯ ಬೆಟ್ಟದ ಆಫ್ ರೋಡು. ಮತ್ತೆ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಸ್ಟೇ ಚೆನ್ನಾಗಿರಿ. ಈ ನಿಮ್ಮ ಅಶೋಕ್ ಆರ್ ಅಂತ್ಯನ ಆಫ್ ರೋಡ್ ವಿಡಿಯೋಸ್ನ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.